ಶಿರೂರು ಗುಡ್ಡ ಕುಸಿತದ ಬಳಿ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ಈ ಕಾರ್ಯಾಚರಣೆ ಮಾಡಿದಂತಹ ಮಣ್ಣನ್ನ ಬೇರೆ ಕಡೆ ಏನು ಸ್ಥಳಾಂತರ ಮಾಡ್ತಾ ಇದ್ದಾರೋ ಆ ಒಂದು ಸ್ಥಳಾಂತರ ಮಾಡ್ತಾ ಇರುವಂತಹ ಮಣ್ಣು ಈಗ ಕೆಸರುಗದ್ದೆಯಾಗಿದೆ. ಕಾರ್ಯಾಚರಣೆ ಮಾಡ್ತಾ ಇದ್ರು ಗುಡ್ಡದ ಮಧ್ಯಭಾಗದಿಂದ ಮಳೆ ನೀರು ಹರಿದು ಬರೋದು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅಲ್ಲದೆ ಒಂದು ಕಡೆ ಮಣ್ಣನ್ನ ಬೇರೆ ಕಡೆ ತಳ್ತಾ ಇದ್ರೆ ಮತ್ತೊಂದು ಕಡೆ ಅದೇ ಮಳೆ ನೀರಿನಿಂದ ಕೆಸರು ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಇವತ್ತಿಗೆ 7 ದಿನ ಆಗಿದೆ. ಇನ್ನು ಮಣ್ಣು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ನನ್ನ ಹಿಂಬದಿಯಲ್ಲಿ ನಾನು ನಿಮಗೆ ಒಂದು ಇಟಾಚಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಈಗ ಗುಡ್ಡದ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯ. ಮತ್ತೊಂದು ಭಾಗವನ್ನು ತೋರಿಸ್ತೀನಿ. ಈಗ ನೋಡಿ, ಅಲ್ಲಿ ಅದು ಆ ಜಾಗದಲ್ಲಿ ಗುಡ್ಡ ಕುಸಿತ ಆಗಿರೋದು. ಸಾಕಷ್ಟು JCBಗಳ ಮೂಲಕ ಕಾರ್ಯಾಚರಣೆ ಆಗ್ತಾ ಇದೆ. ಸುಮಾರು 7-8 JCBಗಳು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ನೋಡಿ, ಈಗ ಅಲ್ಲಿ ಕೆಂಪು ಕಲರ್ JCBಯಲ್ಲಿ ಮಣ್ಣನ್ನು ಎತ್ತುವಂಥ ಕೆಲಸ ಆಗ್ತಿದ್ದಿಲ್ಲ. ಅದೇ ಜಾಗದಲ್ಲಿ ಅರ್ಜುನ್ ಇದ್ದಂಥ ಲಾರಿ ಇದೆ ಅಂತೇಳಿ, ಬೆಂಜ್ ಲಾರಿ ಇರೋದು ಮಾಲೀಕರು ತಿಳಿಸಿರುವಂಥ ಮಾಹಿತಿ. GPS ಆ ಒಂದು ಜಾಗಕ್ಕೆ ತೋರಿಸ್ತಾ ಇದೆ, GPS ಟ್ರ್ಯಾಕರ್ ಮೂಲಕ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂತೇಳಿ. ಹಾಗಾಗಿ ಅಲ್ಲಿ ಕಾರ್ಯಾಚರಣೆಯನ್ನು ಭರದಿಂದ ಸಾಗಿಸಲಾಗ್ತಾ ಇದೆ. ಅಲ್ಲಿರುವಂಥ ಅವಶೇಷಗಳನ್ನು ತೆರವು ಮಾಡುವಂಥ ಕೆಲಸಗಳು ಮಾಡಲಾಗ್ತಾ ಇದೆ. ಅದೇ ಜಾಗದಲ್ಲಿ ಟ್ರಕ್ ಇರಬಹುದು ಅನ್ನುವ ಅನುಮಾನದ ಆಧಾರದಲ್ಲಿ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ನಾವೀಗ ಆ ಗುಡ್ಡವನ್ನು ಗಮನಿಸ್ತಾ ಇದ್ದೀವಿ. ಆ ಗುಡ್ಡದ ಮೇಲ್ಭಾಗದಿಂದ ನೀರು ಹರಿದು ಬರ್ತಾ ಇದೆ. ಮಳೆ ಬಂದಾಗ ಮಳೆ ನೀರು ಅದರಲ್ಲಿ ಗುಡ್ಡದ ಮಧ್ಯಭಾಗದಿಂದ ಹರಿಯುವಂಥ ಒಂದು ದೃಶ್ಯವನ್ನು ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದ್ವಿ. ಈಗ ಆ ಗುಡ್ಡ ಬಳಿ ಕಾರ್ಯಾಚರಣೆ ಆಗ್ತಾ ಇರೋದಕ್ಕೂ ಈ ಒಂದು JCB ಮೇಲಕ್ಕೆ ಹೋಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ. ನೋಡಿ, ಈಗ ಇದು ಕಂಪ್ಲೀಟಾಗಿ ಗುಡ್ಡದ ಮೇಲೆ ಹೋಗಿ ಆ ಮೂಲಕ ಅಲ್ಲಿ ಟ್ರೆಂಚನ್ನು ಹೊಡೆಯುವ ಮೂಲಕ ಅಲ್ಲಿಗೆ ಹೋಗ್ತಾ ಇರುವಂಥ ನೀರನ್ನು ಈ ಭಾಗಕ್ಕೆ ಬಿಡುವಂಥ ಕೆಲಸಕ್ಕೆ ಈಗ ಇದು ಒಂದು JCBಯನ್ನು ಮೇಲಕ್ಕೆ ಕಳುಹಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ಆದಷ್ಟು ಬೇಗ ಅರ್ಜುನ್ ಬದುಕಿ ಬರಲಿ, ಜೊತೆಗೆ ಇನ್ನಿಬ್ಬರು ಕೂಡ ಏನು ನಾಪತ್ತೆ ಆಗಿದ್ದಾರೆ, ಅವರು ಕೂಡ ಆದಷ್ಟು ಬೇಗ ಸಿಗಲಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಆಶಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಆಶಯ ಕೂಡ ಅದೇ ಆಗಿದೆ, ಆದಷ್ಟು ಬೇಗ ಅರ್ಜುನ್ ಬದುಕಿ ಬರಲಿ ಅಂತೇಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನೋಡಿ, ಅರ್ಜುನನ ಬಗ್ಗೆ ಈಗ ತಾನೇ ಮಾಹಿತಿ ಕೊಡ್ತಾ ಇದ್ರು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಬಟ್ ಅರ್ಜುನ ಮಾತ್ರ ಅಲ್ಲ, ನಮ್ಮವರು ಕೂಡ 3 ಸಿಲುಕಾಕಿಕೊಂಡಿದ್ದಾರೆ, ಅವರನ್ನ ಕೂಡ ಹುಡುಕಿ ಕೊಡಿ. ಬರೀ ಅರ್ಜುನ ಮಾತ್ರ ಅಲ್ಲ, ನಮ್ಮವರು ಕೂಡ ಸಿಲುಕಾಕಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಮುಂದೆ ಬಂದು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ. ಕಾರವಾರದಲ್ಲಿ ಗುಡ್ಡ ಗಂಡಾಂತರದ ನೋವಿನ ಕಥೆ ಇದು. ಈಗಾಗಲೇ ಮಣ್ಣಿನ ಅಡಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅರ್ಜುನ್ ಅವರ ಹುಡುಕಾಟ ಈಗ ಆಗ್ತಾ ಇದೆ. ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಾಗ್ತಾ ಇದೆ. ಅವರು ಕೇರಳ ಮೂಲದವರು, ಲಾರಿ ಚಾಲಕ. ಆದ್ರೆ ರಾಜ್ಯದ 3 ಭಾರೀ ಮಳೆಯಲ್ಲೇ ಸಿಲುಕಾಕಿಕೊಂಡಿದ್ದಾರೆ. ಲೋಕೇಶ್, ಜಗನ್ನಾಥ್, ಸನ್ನಿಗೌಡ ನಾಪತ್ತೆಯಾಗಿದ್ದಾರೆ. ನಮ್ಮವರನ್ನ ಕೂಡ ಹುಡುಕಿ ಕೊಡಿ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಬರೀ ಅರ್ಜುನ ಮಾತ್ರ ಅಲ್ಲ, ನಮ್ಮವರು 3 ಸಿಲುಕಾಕಿಕೊಂಡಿದ್ದಾರೆ. ಲಾರಿ ಚಾಲಕ ಅರ್ಜುನ್, ಕೇರಳ ಮೂಲದವರು. ಅವರ ಹುಡುಕಾಟ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾ ಇದೆ. ಬಟ್ ಕಾರ್ಯಾಚರಣೆಗೆ ಕೆಲ ಅಡೆತಡೆಗಳು ಕೂಡ ಆಗ್ತಾ ಇದೆ. ಒಂದು ಮಣ್ಣಿನ ವಿಚಾರ, ಮತ್ತೊಂದು ಕಡೆ ನಿರಂತರ ಮಳೆ. ಬೇಗ ಆಗದು ಲಾರಿ ಚಾಲಕನನ್ನ ಹುಡುಕಿ ಕೊಡಬೇಕು ಅಂತ ಕೇರಳದಲ್ಲಿ ನಮ್ಮವರು ಸಿಲುಕಾಕಿಕೊಂಡಿದ್ದಾರೆ. ಅವರು ಹುಡುಕೋ ಪ್ರಯತ್ನ ಆಗ್ತಾ ಇಲ್ಲ, ಸರಿಯಾಗಿ ಕಾರ್ಯಾಚರಣೆ ಆಗ್ತಾ ಇಲ್ಲ ಅಂತ ಹೋರಾಟ, ಪ್ರತಿಭಟನೆ ಎಲ್ಲ ಆಗ್ತಾ ಇದೆ. ಇಂಥದ್ದೊಂದು ಗಂಭೀರ ಆರೋಪ. ಆದ್ರೆ ವಾಸ್ತವ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ರಾತ್ರಿ ಮಾತಾಡ್ಬೇಕಾದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ, ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆಗೆ ನಮ್ಮವರು ಕೂಡ 2 ಇದ್ದಾರೆ, ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ. ಈಗ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮಗ ಲೋಕೇಶ್ ಅಂತೇಳಿ ಇಲ್ಲೇ ಇದ್ದ, ಆತ ಕೂಡ ಈಗ ಕಾಣ್ತಾ ಇಲ್ಲ, 5 ದಿನ ಅವನು ನಾಟ್ ರೀಚಬಲ್ ಆಗಿದೆ ಅಂತೇಳಿ. ಈಗ ಎಷ್ಟು ಜನ ಟೋಟಲ್ ಈಗ ನಾಪತ್ತೆ ಆಗಿದ್ದಾರೆ, ಆ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಹೇಗೆ ನಡೀತಾ ಇದೆ ಆಪರೇಷನ್? ಇನ್ನು ಕನ್ಫರ್ಮ್ಡ್ ನಮ್ಮ ಪ್ರಕಾರ ಲೆಕ್ಕ ಸಿಕ್ಕಿರುವಂಥದ್ದು ಇನ್ನು 3 ಮಿಸ್ಸಿಂಗ್ ಇದ್ದಾರೆ ಅರ್ಜುನ್ ಜೊತೆಗೆ. ಹೌದು, ಆದರೆ ಬಿಟ್ಟು ಬೇರೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಅದಕ್ಕೆ ಪೊಲೀಸ್ ಒಂದು ಸಿಸ್ಟಮ್ ಇದೆ ಮಿಸ್ಸಿಂಗ್ ಪರ್ಸನ್ಸನ್ನು ಟ್ರೇಸ್ ಮಾಡಲಿಕ್ಕೆ. ಆದರೂ ಅವ್ರೇನಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೋ, ಬೇರೆ ಎಲ್ಲಾದರೂ ಏನಾದರೂ ಆಗಿದೆಯಾ ಅದನ್ನು ಕೂಡ ನಾವು ತನಿಖೆ ಮುಖಾಂತರ ಚೆಕ್ ಮಾಡ್ತೇವೆ. ಯಾವುದನ್ನು ನಾವು ಶಿರೂರು ಗುಡ್ಡ ಕುಸಿತದ ಬಳಿ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ಈ ಕಾರ್ಯಾಚರಣೆ ಮಾಡಿದಂತಹ ಮಣ್ಣನ್ನ ಬೇರೆ ಕಡೆ ಏನು ಸ್ಥಳಾಂತರ ಮಾಡ್ತಾ ಇದ್ದಾರೋ ಆ ಒಂದು ಸ್ಥಳಾಂತರ ಮಾಡ್ತಾ ಇರುವಂತಹ ಮಣ್ಣು ಈಗ ಕೆಸರುಗದ್ದೆಯಾಗಿದೆ. ಕಾರ್ಯಾಚರಣೆ ಮಾಡ್ತಾ ಇದ್ರು ಗುಡ್ಡದ ಮಧ್ಯಭಾಗದಿಂದ ಮಳೆ ನೀರು ಹರಿದು ಬರೋದು ಮಾತ್ರ ಕಡಿಮೆ ಆಗ್ತಾ ಇಲ್ಲ.
ಅಲ್ಲದೆ ಒಂದು ಕಡೆ ಮಣ್ಣನ್ನು ಬೇರೆ ಕಡೆ ತಳ್ತಾ ಇದ್ರೆ ಮತ್ತೊಂದು ಕಡೆ ಅದೇ ಮಳೆ ನೀರಿನಿಂದ ಕೆಸರು ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಇವತ್ತಿಗೆ 7 ದಿನ ಆಗಿದೆ. ಇನ್ನು ಮಣ್ಣು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ನನ್ನ ಹಿಂಬದಿಯಲ್ಲಿ ನಾನು ನಿಮಗೆ ಒಂದು ಇಟಾಚಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಈಗ ಗುಡ್ಡದ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯ. ಮತ್ತೊಂದು ಭಾಗವನ್ನು ತೋರಿಸ್ತೀನಿ. ಈಗ ನೋಡಿ, ಅಲ್ಲಿ ಅದು ಆ ಜಾಗದಲ್ಲಿ ಗುಡ್ಡ ಕುಸಿತ ಆಗಿರೋದು. ಸಾಕಷ್ಟು JCBಗಳ ಮೂಲಕ ಕಾರ್ಯಾಚರಣೆ ಆಗ್ತಾ ಇದೆ. ಸುಮಾರು 7-8 JCBಗಳು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ನೋಡಿ, ಈಗ ಅಲ್ಲಿ ಕೆಂಪು ಕಲರ್ JCBಯಲ್ಲಿ ಮಣ್ಣನ್ನು ಎತ್ತುವಂಥ ಕೆಲಸ ಆಗ್ತಿದ್ದಿಲ್ಲ. ಅದೇ ಜಾಗದಲ್ಲಿ ಅರ್ಜುನ್ ಇದ್ದಂಥ ಲಾರಿ ಇದೆ ಅಂತೇಳಿ, ಬೆಂಜ್ ಲಾರಿ ಇರೋದು ಮಾಲೀಕರು ತಿಳಿಸಿರುವಂಥ ಮಾಹಿತಿ. GPS ಆ ಒಂದು ಜಾಗಕ್ಕೆ ತೋರಿಸ್ತಾ ಇದೆ, GPS ಟ್ರ್ಯಾಕರ್ ಮೂಲಕ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂತೇಳಿ. ಹಾಗಾಗಿ ಅಲ್ಲಿ ಕಾರ್ಯಾಚರಣೆಯನ್ನು ಭರದಿಂದ ಸಾಗಿಸಲಾಗ್ತಾ ಇದೆ. ಅಲ್ಲಿರುವಂಥ ಅವಶೇಷಗಳನ್ನು ತೆರವು ಮಾಡುವಂಥ ಕೆಲಸಗಳು ಮಾಡಲಾಗ್ತಾ ಇದೆ. ಅದೇ ಜಾಗದಲ್ಲಿ ಟ್ರಕ್ ಇರಬಹುದು ಅನ್ನುವ ಅನುಮಾನದ ಆಧಾರದಲ್ಲಿ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ನಾವೀಗ ಆ ಗುಡ್ಡವನ್ನು ಗಮನಿಸ್ತಾ ಇದ್ದೀವಿ. ಆ ಗುಡ್ಡದ ಮೇಲ್ಭಾಗದಿಂದ ನೀರು ಹರಿದು ಬರ್ತಾ ಇದೆ. ಮಳೆ ಬಂದಾಗ ಮಳೆ ನೀರು ಅದರಲ್ಲಿ ಗುಡ್ಡದ ಮಧ್ಯಭಾಗದಿಂದ ಹರಿಯುವಂಥ ಒಂದು ದೃಶ್ಯವನ್ನು ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದ್ವಿ. ಈಗ ಆ ಗುಡ್ಡ ಬಳಿ ಕಾರ್ಯಾಚರಣೆ ಆಗ್ತಾ ಇರೋದಕ್ಕೂ ಈ ಒಂದು JCB ಮೇಲಕ್ಕೆ ಹೋಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ. ನೋಡಿ, ಈಗ ಇದು ಕಂಪ್ಲೀಟಾಗಿ ಗುಡ್ಡದ ಮೇಲೆ ಹೋಗಿ ಆ ಮೂಲಕ ಅಲ್ಲಿ ಟ್ರೆಂಚನ್ನು ಹೊಡೆಯುವ ಮೂಲಕ ಅಲ್ಲಿಗೆ ಹೋಗ್ತಾ ಇರುವಂಥ ನೀರನ್ನು ಈ ಭಾಗಕ್ಕೆ ಬಿಡುವಂಥ ಕೆಲಸಕ್ಕೆ ಈಗ ಇದು ಒಂದು JCBಯನ್ನು ಮೇಲಕ್ಕೆ ಕಳುಹಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ಆದಷ್ಟು ಬೇಗ ಅರ್ಜುನ್ ಬದುಕಿ ಬರಲಿ, ಜೊತೆಗೆ ಇನ್ನಿಬ್ಬರು ಕೂಡ ಏನು ನಾಪತ್ತೆ ಆಗಿದ್ದಾರೆ, ಅವರು ಕೂಡ ಆದಷ್ಟು ಬೇಗ ಸಿಗಲಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಆಶಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಆಶಯ ಕೂಡ ಅದೇ ಆಗಿದೆ, ಆದಷ್ಟು ಬೇಗ ಅರ್ಜುನ್ ಬದುಕಿ ಬರಲಿ ಅಂತೇಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನೋಡಿ, ಅರ್ಜುನನ ಬಗ್ಗೆ ಈಗ ತಾನೇ ಮಾಹಿತಿ ಕೊಡ್ತಾ ಇದ್ರು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಬಟ್ ಅರ್ಜುನ ಮಾತ್ರ ಅಲ್ಲ, ನಮ್ಮವರು ಕೂಡ 3 ಸಿಲುಕಾಕಿಕೊಂಡಿದ್ದಾರೆ, ಅವರನ್ನ ಕೂಡ ಹುಡುಕಿ ಕೊಡಿ. ಬರೀ ಅರ್ಜುನ ಮಾತ್ರ ಅಲ್ಲ, ನಮ್ಮವರು ಕೂಡ ಸಿಲುಕಾಕಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಮುಂದೆ ಬಂದು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ. ಕಾರವಾರದಲ್ಲಿ ಗುಡ್ಡ ಗಂಡಾಂತರದ ನೋವಿನ ಕಥೆ ಇದು. ಈಗಾಗಲೇ ಮಣ್ಣಿನ ಅಡಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಅರ್ಜುನ್ ಅವರ ಹುಡುಕಾಟ ಈಗ ಆಗ್ತಾ ಇದೆ. ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾ ಇದೆ. ಅವರು ಕೇರಳ ಮೂಲದವರು, ಲಾರಿ ಚಾಲಕ. ಆದ್ರೆ ರಾಜ್ಯದ 3 ಭಾರೀ ಮಳೆಯಲ್ಲೇ ಸಿಲುಕಾಕಿಕೊಂಡಿದ್ದಾರೆ. ಲೋಕೇಶ್, ಜಗನ್ನಾಥ್, ಸನ್ನಿಗೌಡ ನಾಪತ್ತೆಯಾಗಿದ್ದಾರೆ. ನಮ್ಮವರನ್ನ ಕೂಡ ಹುಡುಕಿ ಕೊಡಿ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಬರೀ ಅರ್ಜುನ ಮಾತ್ರ ಅಲ್ಲ, ನಮ್ಮವರು 3 ಸಿಲುಕಾಕಿಕೊಂಡಿದ್ದಾರೆ. ಲಾರಿ ಚಾಲಕ ಅರ್ಜುನ್, ಕೇರಳ ಮೂಲದವರು. ಅವರ ಹುಡುಕಾಟ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾ ಇದೆ. ಬಟ್ ಕಾರ್ಯಾಚರಣೆಗೆ ಕೆಲ ಅಡೆತಡೆಗಳು ಕೂಡ ಆಗ್ತಾ ಇದೆ. ಒಂದು ಮಣ್ಣಿನ ವಿಚಾರ, ಮತ್ತೊಂದು ಕಡೆ ನಿರಂತರ ಮಳೆ. ಬೇಗ ಆಗೋದು ಲಾರಿ ಚಾಲಕನನ್ನ ಹುಡುಕಿ ಕೊಡಬೇಕು ಅಂತ ಕೇರಳದಲ್ಲಿ ನಮ್ಮವರು ಸಿಲುಕಾಕಿಕೊಂಡಿದ್ದಾರೆ. ಅವರು ಹುಡುಕೋ ಪ್ರಯತ್ನ ಆಗ್ತಾ ಇಲ್ಲ, ಸರಿಯಾಗಿ ಕಾರ್ಯಾಚರಣೆ ಆಗ್ತಾ ಇಲ್ಲ ಅಂತ ಹೋರಾಟ, ಪ್ರತಿಭಟನೆ ಎಲ್ಲ ಆಗ್ತಾ ಇದೆ. ಇಂಥದ್ದೊಂದು ಗಂಭೀರ ಆರೋಪ. ಆದ್ರೆ ವಾಸ್ತವ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ರಾತ್ರಿ ಮಾತಾಡ್ಬೇಕಾದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ, ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆಗೆ ನಮ್ಮವರು ಕೂಡ 2 ಇದ್ದಾರೆ, ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ. ಈಗ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮಗ ಲೋಕೇಶ್ ಅಂತೇಳಿ ಇಲ್ಲೇ ಇದ್ದ, ಆತ ಕೂಡ ಈಗ ಕಾಣ್ತಾ ಇಲ್ಲ, 5 ದಿನದಿಂದ ಅವನು ನಾಟ್ ರೀಚಬಲ್ ಆಗಿದೆ ಅಂತೇಳಿ. ಈಗ ಎಷ್ಟು ಜನ ಟೋಟಲ್ ಈಗ ನಾಪತ್ತೆ ಆಗಿದ್ದಾರೆ, ಆ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಹೇಗೆ ನಡೀತಾ ಇದೆ ಆಪರೇಷನ್? ಇನ್ನು ಕನ್ಫರ್ಮ್ಡ್ ನಮ್ಮ ಪ್ರಕಾರ ಲೆಕ್ಕ ಸಿಕ್ಕಿರುವಂಥದ್ದು ಇನ್ನು 3 ಮಿಸ್ಸಿಂಗ್ ಇದ್ದಾರೆ ಅರ್ಜುನ್ ಜೊತೆಗೆ. ಹೌದು, ಆದರೆ ಬಿಟ್ಟು ಬೇರೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಅದಕ್ಕೆ ಪೊಲೀಸ್ ಒಂದು ಸಿಸ್ಟಮ್ ಇದೆ ಮಿಸ್ಸಿಂಗ್ ಪರ್ಸನ್ಸನ್ನು ಟ್ರೇಸ್ ಮಾಡಲಿಕ್ಕೆ. ಆದರೂ ಅವ್ರೇನಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೋ, ಬೇರೆ ಎಲ್ಲಾದರೂ ಏನಾದರೂ ಆಗಿದೆಯಾ ಅದನ್ನು ಕೂಡ ನಾವು ತನಿಖೆ ಮುಖಾಂತರ ಚೆಕ್ ಮಾಡ್ತೇವೆ. ಯಾವುದನ್ನು ನಾವು